ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿರುವ ಭೀಕರ ಹಗರಣ ಮಾಲೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಆದರೆ ಹಗರಣದ ಮುಖ್ಯ ಆರೋಪಿಯನ್ನ ರಕ್ಷಿಸೋಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮಾಲೂರಿನ ಕುಂಟನಹಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಎಸ್ ವರಲಕ್ಷ್ಮಿ ಎಂಬಾಕೆ ಬಸುರಿ ಮತ್ತೆ ಬಾಣಂತಿಯರಿಗೆ ಸಿಗಬೇಕಾದ ತಲಾ 11,000 ಹಣವನ್ನ ನಕಲಿ ದಾಖಲೆಗಳ ಮೂಲಕ ಲೂಟಿಯನ್ನ ಹೊಡೆದಿದ್ದಾರೆ. ಈ ಹಗರಣವನ್ನ ರೈತ ಸಂಘದ ಅಂದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಪದಾಧಿಕಾರಿಗಳು ದಾಖಲೆ ಸಮೇತ ಪತ್ತೆ ಹಚ್ಚಿ ಸಿಡಿಪಿಒ ಬಿ ಶೋಭಾ ಹಾಗೆ ಇಲಾಖೆಯ ಉಪನಿರ್ದೇಶಕ ಎನ್ ನಾರಾಯಣ ಸ್ವಾಮಿ ಅವರಿಗೆ ದೂರನ್ನು ನೀಡಿದ್ರು. ಆದರೆ ಅಧಿಕಾರಿಗಳು ಕ್ರಿಮಿನಲ್ ಕೇಸ್ ದಾಖಲಿಸುವ ಬದಲು ರಾಜ್ಯ ಪಂಚಾಯಿತಿಯನ್ನ ನಡೆಸಿ ಪ್ರಕರಣ ಮುಚ್ಚಾಕೋಕೆ ಯತ್ನಿಸಿದ್ದಾರೆ. ಇನ್ನು ಬಸರಿ ಬಾಣಂತಿಯರಿಗೆ ನೀಡುವ ಈ ಯೋಜನೆಯ ಹಣವನ್ನ 60 ವರ್ಷ ದಾಟಿದ ವೃದ್ಧೆ, ವಿಧವೆಯರು, ಇನ್ನು ಬೇರೆ ಜಿಲ್ಲೆಗೆ ಮದುವೆಯಾಗಿ ಹೋಗ್ತಾ ಇರುವ ಹೆಣ್ಣು ಮಕ್ಕಳು ಹಾಗೆ ಮಕ್ಕಳೇ ಇಲ್ಲದವರಿಗೆ ಬ್ಯಾಂಕ್ ಖಾತೆಗೂ ಜಮವನ್ನ ಮಾಡಿ ಬಳಿಕ ಆ ಹಣವನ್ನ ಲೂಟಿಯನ್ನ ಮಾಡಿರುವುದು ಸಾರ್ವಜನಿಕರನ್ನ ತಲ್ಲಣಗೊಳಿಸ್ತಾ ಇದೆ. ಇನ್ನು ರೈತ ಸಂಘದ ಹೋರಾಟಕ್ಕೆ ಹೆದರಿ ಇಲಾಖೆಯು ಕಾಟಾಚಾರಕ್ಕೆ ಒಂದು 72,000 ಮಾತ್ರ ವಾಪಸ್ ಕಟ್ಸ್ಕೊಂಡು ಪ್ರಕರಣ ಮುಕ್ತಾಯಗೊಳಿಸೋಕೆ ಮುಂದಾಗಿದ್ರೆ ಇಡೀ ಜಿಲ್ಲೆಯಾದ್ಯಂತ ಈ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಶಂಕೆ ಇದ್ದು ಎಸ್ಐಟಿ ತನಿಖೆ ನಡೆಸಬೇಕೆಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮುನಿರಾಜು ಆಗ್ರಹಿಸ್ತಾ ಇದ್ದಾರೆ. ಕುಂಟನಹಳ್ಳಿಯ ಮಂಜುಳಾ ಮುನಿರಾಜು ಎಂಬುವವರ ಆಧಾರ್ ಹಾಗೆ ಬ್ಯಾಂಕ್ ವಿವರ ಪಡೆದಿದ್ದು ಕಾರ್ಯಕರ್ತೆ ವರಲಕ್ಷ್ಮಿ ಅವರು ಅವರ ಖಾತೆಗೆ 11,000 ಜಮವನ್ನ ಮಾಡಿಸಿ ಬಳಿಕ ಫೋನ್ ಪೇ ಮೂಲಕ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ. ಇನ್ನು ಹೆಣ್ಣು ಮಕ್ಕಳೇ ಇಲ್ಲದ ತನ್ನ ಕುಟುಂಬಕ್ಕೆ ಮಾತೃವಂದನಾ ಹಣ ಬಂದಿದ್ದನ್ನ ಕಂಡು ಆಶ್ಚರ್ಯಚಕಿತರಾದ ಮುನಿರಾಜು ಅವರ ರಹಸ್ಯವನ್ನ ಕೆದಕಿದಾಗ ಅಂಗನವಾಡಿ ಕಾರ್ಯಕರ್ತೆಯ ಅಸಲಿ ಬಣ್ಣ ಬಯಲಾಗಿದೆ. ತಪ್ಪಿತಸ್ಥರನ್ನ ಜೈಲಿಗೆ ಅಟ್ಟಿ ಸಿಬ್ಬಂದಿಯನ್ನ ವರ್ಗಾಯಿಸಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯನ್ನ ತಕ್ಷಣ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು. ಈ ಹಗರಣಕ್ಕೆ ಸಾಥ್ ನೀಡಿರುವ ಮೇಲ್ವಿಚಾರಕರು ಹಾಗೆ ಮಾಲೂರು ಸಿಡಿಪಿಒ ಕಚೇರಿಯ ಇಡೀ ಸಿಬ್ಬಂದಿಯನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು. ಸಾಕ್ಷಿ ನಾಶವಾಗದಂತೆ ತಡೆದು ತಪ್ಪಿತಸ್ಥರನ್ನ ಜೈಲಿಗೆ ತಳ್ಳಬೇಕು ಎಂದು ವಿನೋದ್ ಕುಮಾರ್ ಅವರು ತಾಲೂಕು ಅಧ್ಯಕ್ಷರು ರೈತ ಸಂಘ ಮಾಲೂರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಉಮಾದೇವಿ, ನಾರಾಯಣ ಸ್ವಾಮಿ ಹಾಗೆ ಬುಟ್ಟಪ್ಪ ಅವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಇಲಾಖೆಯ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊತ್ತಿಲ್ಲದೆ ಮಾಡಿದ್ರೆ 11,000 ಅಮೌಂಟ್ ಹಾಕಿದ್ದಾರೆ. ಆ ತರ ಇದು ಮಾಡ್ತಾರೆ, ಬೋಗಸ್ ಮಾಡ್ತಾರೆ ಕೇಳಕ್ ಹೋಗಿದ್ದಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅವರು ಇಲ್ಲಿಗೆ ಡಿ ಸಾಹೇಬ್ರು ಕೇಳಿದಕ್ಕೆ ನೀವು ಟೈಮ್ ಕೊಟ್ಟು ನಮಗೆ ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ ಅಂತೆಲ್ಲ ಡಿಲೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗ ಅವರು ಇನ್ನೊಂದು ವಾರ ಟೈಮ್ ಕೊಡ್ರಿ ನಮಗೆ, 1 ವರ್ಷದಿಂದ ಇದು ತರ ಆಗ್ತಾ ಇರೋದು. ಈಗ ಇನ್ನೊಂದು ವಾರ ಟೈಮ್ ಕೊಡ್ರಿ ನಮಗೆ, ಇದು ಮಾಡ್ತೀವಿ ಅಂತ ಇದು ಮಾಡ್ತಿದ್ದಾರೆ ಅಷ್ಟೇ. ರೈತ ಸಂಘ ತಾಲೂಕು ಅಧ್ಯಕ್ಷರು ವಿನೋದ್ ಕುಮಾರ್ ಅಂತ ಹೇಳಿ ಮಾಲೂರು ತಾಲೂಕು. ನಮ್ಮ ಮಾಲೂರು ತಾಲೂಕು ಸಿಡಿಪಿ ಆಫೀಸಲ್ಲಿ ನಮ್ಗೆ ತುಂಬಾ ಹಗರಣ ಆಗಿದೆ. ಕುಂಟನಹಳ್ಳಿ ಅನ್ನೋ ವಿಲೇಜ್ ಅಲ್ಲಿ ವರಲಕ್ಷ್ಮಿ ಅನ್ನೋ ಅಂಗನವಾಡಿ ಕಾರ್ಯಕರ್ತೆ ಹಗರಣ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಸಿಡಿಪಿ ಅವ್ರ ಹತ್ರ ನ್ಯಾಯ ಕೇಳಕ್ಕೆ ಒಂದು 4-5 ಬಾರಿ ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಗಲಿಲ್ಲ. ಆಮೇಲೆ ಈಗ ಇವಾಗ ಡಿ ಆಫೀಸ್ ಕಡೆ ಬಂದಿದ್ವಿ, ಇಲ್ಲೂ ನಮ್ಗೆ ನ್ಯಾಯ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಏನು ವಿಚಾರ ಅಂದರೆ ಅವ್ರು ಬಂದು ಈ ಮಾತೃವಂದನಾ ಯೋಜನೆಯಲ್ಲಿ ಒಂದು 5,000 ಒಂದು 6,000 ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಅಮೌಂಟು. ಅದು 21 ವರ್ಷ 22 ವರ್ಷ ಇರೋ ಮಕ್ಕಳಿಗೆಲ್ಲನೂ ಅಮೌಂಟ್ ಹಾಕಿದ್ದಾರೆ. ಅದನ್ನು ನಾವು ಕೇಳೋಕೆ ಹೋದಾಗ ಇಲ್ಲ ನಾನು ಮಾಡಲಿಲ್ಲ ಅಂದರು. ಈಗ ನೋಡಿದ್ರೆ 72,000 ನಾವು ರಿಕ್ವೈರಿ ಮಾಡ್ಕೊಂಡಿದ್ದೀವಿ, ತಪ್ಪು ಮಾಡಿದ್ದಾಳೆ 72,000 ಮಾಡ್ಕೊಂಡಿದ್ದೀನಿ. ಸಿಡಿಪಿ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಇವಾಗ ಡಿ ಅವ್ರ ಹತ್ರ ನ್ಯಾಯ ಕೇಳಕ್ಕೆ ಬಂದರೆ ಅವ್ರನ್ನೇನು ಹೇಳ್ತಾ ಇದ್ದಾರೆ, ಅವರು ಡಿ ಸಾಹೇಬರು ಇಲ್ಲ ಅವ್ರನ್ನ ವಜಾಗೊಳಿಸ್ತೀವಿ, ಕೆಲಸ ಮಾಡೋದು ಬೇಡ, ಸದ್ಯಕ್ಕೆ ಇವಾಗ ಅವ್ರನ್ನ ಎಲ್ಲಿ ಕೆಲಸ ಕೊಡಲ್ಲ ಅನ್ನೋ ಮಾತು ಹೇಳಿಬಿಟ್ಟು ನಮ್ಮನ್ನ ಇವಾಗ ಹೊರಗಡೆ ಕಳಿಸಿದ್ರೆ ಆದರೆ ನಮ್ಗೆ ನ್ಯಾಯ ಸಿಗಲಿಲ್ಲ. ದಯವಿಟ್ಟು ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೀವಿ. ಇದರಲ್ಲಿ ನ್ಯಾಯನೇ ಸಿಗ್ತಾ ಇಲ್ಲ. ರೈತರ ಪರ ಎಲ್ಲ ಮೋಸನೇ ಆಗ್ತಾ ಇದೆ ರೈತರಿಗೆ. ಯಾವ ರೈತರಿಗೂ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಕುಂಟನಹಳ್ಳಿ ನಾವು ತಾಲೂಕು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀವಿ.